ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ದಿ ಆದಂತಹ ಟೇಸ್ಟಿ ಆದಂತಹ ಪಾಲಕ್ ರೈಸ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಪಾಲಕ್ ರೈಸ್ನ ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು ಎಲ್ಲರೂ, ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಕೊಟ್ಟು ಕಳಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಹಾಗಿದ್ರೆ ಈ ಪಾಲಕ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕಟ್ಟು ಪಾಲಕ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 3 ಹಸಿಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ನೀವು ಖಾರ ಮೆಣಸಿಕಾಯಿ ಎಷ್ಟಿದೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ನೀರಲ್ಲಿ ಕುದಿಸ್ಕೋಬೇಕು. ಅಂದರೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ನೋಡ್ಬೋದು ನೀವು ಇಲ್ಲಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದು ಚೆನ್ನಾಗಿ ಕುದ್ದಿದೆ. ಇದನ್ನ ಇವಾಗ ಆಫ್ ಮಾಡಿಬಿಡ್ತೀನಿ. ಇದನ್ನು ಇವಾಗ ನೀರನ್ನ ಸೋಸಿಬಿಟ್ಟು ನೋಡಿ ಸ್ವಲ್ಪ ಹೊತ್ತು ಆರಿಸಿದ್ದೀನಿ. ಆರಿದ ಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕು. ನೀರು ಮಿಕ್ಸ್ ಮಾಡ್ದೇ ಗ್ರೈಂಡ್ ಮಾಡ್ಕೊಳ್ಳಿ. ಬೇಕು ಅಂದರೆ ಸ್ವಲ್ಪ ಅಷ್ಟೇ ನೀರನ್ನ ಸೇರಿಸ್ಕೊಳ್ಳಿ. ಸೊ ಇವಾಗ ಇದನ್ನ ಒಂದು ಸೈಡಿಗೆ ಇಟ್ಬಿಡೋಣ. ನಾನಿಲ್ಲಿ ಒಂದು ಕುಕ್ಕರಿಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ಬೇಕು ಅಂದರೆ ನೀವು 3 ಸ್ಪೂನ್ ತುಪ್ಪ ತೊಗೊಂಡು 1 ಸ್ಪೂನ್ ಎಣ್ಣೆ ಹಾಕಿದರೂ ಚೆನ್ನಾಗಿರುತ್ತೆ. ನೋಡಿ ತುಪ್ಪ ಕರಗಿದ ಮೇಲೆ ಎಣ್ಣೆ ತುಪ್ಪ ಕಾದ ನಂತರ ಇದಕ್ಕೆ 1 ಚಕ್ರ ಮೊಗ್ಗು, 2 ಲವಂಗ ಅಂದರೆ ಸ್ಟಾರ್ ಹೂವು ಏನಂತೀವಿ, ಹೂವು ಅದು 2 ಲವಂಗ, 1 ಏಲಕ್ಕಿ, ಸ್ವಲ್ಪ ಚಕ್ಕೆ, 1 ಪಲಾವ್ ಎಲೆ. ಇದೆಲ್ಲನೂ ಹಾಕಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು. ಇದಕ್ಕೆ ಸಾಸಿವೆ ಹಾಕಬಾರ್ದು. ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ 1 ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗಿ ಒಂದು ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಿ ಪಾಲಕ್ದು ಮತ್ತು ಹಸಿಮೆಣ್ಸಿಕಾಯಿ ಪೇಸ್ಟ್ನ ಸೇರಿಸ್ಕೋಬೇಕು. ಇದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಕ್ಕೆ ಬಿಡಬೇಕು. ನೋಡಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಫ್ರೈ ಆಗಿಬಿಟ್ಟಿದ್ದೀನಿ. ಇದು ಫ್ರೈ ಆದಮೇಲೆ ಇದಕ್ಕೆ ನಾನು 1 ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು, ತುಂಬ ಏನು ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸಾಫ್ಟ್ ಆದರೆ ಸಾಕು. ನೋಡಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಟ್ಟಿದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ನಾನಿಲ್ಲಿ ಕೋರಿಯಾಂಡರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದನ್ನ 1 ಸ್ಪೂನಷ್ಟು ಹಾಕಿದರೆ ಸಾಕು. 1 ಸ್ಪೂನಷ್ಟು ಕೋರಿಯಾಂಡರ್ ಪೌಡ್ರು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಜೀರಿಗೆ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ನಾವು ಜೀರಿಗೆ ಕೂಡ ಇದಕ್ಕೆ ಸೇರಿಸಿದ್ದೀವಿ. ಹಾಗೆ ಸ್ವಲ್ಪ ಗರಂ ಮಸಾಲ ಅಂದರೆ ಒಂದು 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾನ ಸೇರಿಸಿದ್ದೀನಿ. ಇದೆಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಡೋಣ. ಅಂದರೆ ಎಣ್ಣೆಲಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡೋಣ. ನೋಡಿ ಈ ಥರ ಫ್ರೈ ಆದಮೇಲೆ ನಾನು ಇಲ್ಲಿ ಅಕ್ಕಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ನನ್ನ ಮಗನ ಲಂಚ್ ಬಾಕ್ಸಿಗೆ ರೆಡಿ ಮಾಡ್ತಾ ಇರೋದ್ರಿಂದ ಕಡಿಮೆನೇ ಮಾಡ್ತಾಯಿದ್ದೀನಿ. 2 ಬೌಲಷ್ಟು ಚಿಕ್ಕ ಬೌಲು ಆಮೇಲೆ ತೋರಿಸ್ತೀನಿ ನಿಮಗೆ. ಅದು 2 ಬೌಲಷ್ಟು ಅಕ್ಕಿನ ಸೇರಿಸಿದ್ದೀನಿ. ನೀರು ಹಾಕೋಕ್ಕಿಂತ ಮುಂಚೆ ಮೊದಲೇ ಅಕ್ಕಿನ ಹಾಕಿಬಿಟ್ಟು ಈ ಥರ ಎಣ್ಣೆಲಿ ಈ ಮಿಕ್ಸ್ಚರ್ ಏನಿರುತ್ತೆ ಎಲ್ಲ ಒಗ್ಗರಣೆ ಅದರಲ್ಲಿ ಒಂದು ಸಾರಿ ಫ್ರೈ ಈ ಥರ ಹುರ್ಕೋಬೇಕು. ಅಂದರೆ ರೈಸು ಸಾಫ್ಟಾಗೂ ಬರುತ್ತೆ, ಉದ್ರಾಗೂ ಕೂಡ ಬರುತ್ತೆ. ನೋಡಿ ಇದಾದಮೇಲೆ ಇದಕ್ಕೆ ನಾನು ನೀರನ್ನ ಸೇರಿಸ್ತೀನಿ. 2 ಬೌಲು ಅಕ್ಕಿಗೆ 4 ಬೌಲಷ್ಟು ನೀರಿಟ್ಟರೆ ಉದುರುದ್ರ ಚೆನ್ನಾಗಿ ಬರುತ್ತೆ. ಬಟ್ ನನ್ನ ಮಗಗೆ ಸ್ವಲ್ಪ ಸಾಫ್ಟಾಗಿರಬೇಕು, ಅದಕ್ಕೋಸ್ಕರ 1 ಬೌಲಷ್ಟು ನೀರನ್ನ ನಾನಿಲ್ಲಿ ಜಾಸ್ತಿ ಸೇರಿಸ್ತಾ ಇದ್ದೀನಿ. ನೀರು ಹಾಕಿದ ಮೇಲೆ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ನೋಡಿ ಇವಾಗ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಮೇಲ್ಗಡೆ ಕ್ಯಾಪ್ನ ಮುಚ್ಚಿ ನಾನಿಲ್ಲಿ ಒಂದು 2ರಿಂದ 3 ವಿಷಲ್ನ ಕೂಗಿಸ್ಕೋತೀನಿ. ನಿಮ್ಮ ಮನೇಲಿ ಕುಕ್ಕರ್ 2 ವಿಷಲ್ಗಾಗುತ್ತೋ 3 ವಿಷಲ್ಗಾಗುತ್ತೋ ನಿಮಗೆ ಗೊತ್ತಿರುತ್ತೆ, ಅದನ್ನ ನೋಡಿಕೊಂಡು ವಿಷಲ್ನ ಕೂಗಿಸ್ಕೊಳ್ಳಿ.
ಇವಾಗ ಸಿಟಿ ಆರಿದೆ ನೋಡಿ. ಬಿಸಿ ಬಿಸಿಯಾದಂತಹ ಟೇಸ್ಟಿಯಾದಂತಹ ಹೆಲ್ದಿ ಆದಂತಹ ಪಾಲಕ್ ರೈಸ್ ರೆಡಿಯಾಗಿದೆ. ಇವಾಗ ಇದನ್ನ ಮಿಕ್ಸ್ ಮಾಡಿ ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಉದುರಾಗೂ ಬರುತ್ತೆ, ಸಾಫ್ಟಾಗೂ ಬರುತ್ತೆ. ಬಟ್ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸಿದ್ದೀನಿ. ನನ್ನ ಮಗಗೆ ಸ್ವಲ್ಪ ಸಾಫ್ಟಾಗಿ ಸ್ಮೂತಾಗಿ ಅಂದರೆ ಸ್ವಲ್ಪ ಮೆತ್ತಗೆ ಬೇಕು. ಅಂದರೆ ತುಂಬ ಮೆತ್ತಗೂ ಆಗಿಲ್ಲ, ತುಂಬ ಉದುರಾಗೂ ಆಗಿಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಹೆಲ್ದಿ ಆದಂತಹ ಟೇಸ್ಟಿ ಆದಂತಹ ಪಾಲಕ್ ರೈಸ್ನ ಹೇಗೆ ಮಾಡೋದು ಅಂತ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಒಂದ್ಸರಿ ನೀವು ಲಂಚ್ ಬಾಕ್ಸಿಗೆ ಇದನ್ನ ಟ್ರೈ ಮಾಡಿ.